ರಾಜ್ಯದಲ್ಲಿ ಚುನಾವಣಾ ಕಣದಲ್ಲಿ ಶಾಕ್ ಮೇಲೆ ಶಾಕಿಂಗ್ ಘಟನೆಗಳು ನಡೆದಿವೆ. ಅಸಮಾಧಾನ, ಬಂಡಾಯ, ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿವೆ. ಎಲ್ಲೆಲ್ಲಿ ಏನೇನಾಯ್ತು ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಚಿತ್ರದುರ್ಗದಲ್ಲಿ ಕೈ ಟಿಕೆಟ್ ಮೇಲೆ ಎಸ್ಕೆ ಬಸವರಾಜನ್ ಕಣ್ಣಿಟ್ಟಿದ್ದು, ಪತಿಗೆ ಟಿಕೆಟ್ ಕೊಡಿಸೋದಕ್ಕೆ ಪತ್ನಿ ಸೌಭಾಗ್ಯ ಬಸವರಾಜನ್ ಲಾಬಿ ಮಾಡ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪರನ್ನ ಸೌಭಾಗ್ಯ ಭೇಟಿ ಮಾಡಿ ಪತಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ. ಮಂಡ್ಯದ ನಾಗಮಂಗಲ ಬಿಜೆಪಿ ಟಿಕೆಟ್ ಫೈಟರ್ ರವಿಗೆ ಸಿಗೋದು ಬಹುತೇಕ ಫಿಕ್ಸ್. ಆದ್ದರಿಂದ ನಿನ್ನೆ ಸಿಎಂ ಸಮ್ಮುಖದಲ್ಲೇ ಬಿಜೆಪಿ ಸೇರುವುದಾಗಿ ಹೇಳಿದ್ದ ಎಲ್ಆರ್ ಶಿವರಾಮೇಗೌಡ ಟಿಕೆಟ್ ಸಿಗಲ್ಲವೆಂದು ಯು ಟರ್ನ್ ಹೊಡೆದಿದ್ದಾರೆ. ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ರದ್ದಾಗಿದ್ದಕ್ಕೆ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ. ಬಿಸಿ ಪಾಟೀಲ್ ಮಣಿಸಲು ಕಾಂಗ್ರೆಸ್ಸಿಗರು ಯುಬಿ ಬಣಕಾರ್ನನ್ನ ಬಿಜೆಪಿಯಿಂದ ಕರೆತಂದಿದ್ರು. ಕಾಂಗ್ರೆಸ್ ಉಪಾಯವನ್ನೇ ರಿವರ್ಸ್ ಮಾಡಿದೆ ಬಿಜೆಪಿ. ಹಿರೇಕೆರೂರು ಮಾಜಿ ಶಾಸಕ ಬಿಎಚ್ ಬನ್ನಿಕೋಡ್ಗೆ ಬಿಜೆಪಿ ಗಾಳ ಹಾಕಿದ್ದು, ಖುದ್ದು ಬನ್ನಿಕೋಡ ಮನೆಗೆ ಬಿಸಿ ಪಾಟೀಲ್ ತೆರಳಿ ಬಿಜೆಪಿಗೆ ಆಹ್ವಾನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಸಿಜಿ ಪಾಟೀಲ್ ಕುಂದಗೋಳ ಕಾಂಗ್ರೆಸ್ ಶಾಸಕಿ ಕುಸುಮಾವತಿ ಶಿವಳ್ಳಿ ವಿರುದ್ಧ ನಾಲಗೆ ಹರಿಬಿಟ್ಟಿದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷೆ ಎದುರೇ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ. ಕೊಪ್ಪಳ ಕಾಂಗ್ರೆಸ್ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ವಿರುದ್ಧ ಜನ ಅಸಮಾಧಾನ ಹೊರಹಾಕಿದ್ದಾರೆ. 10 ವರ್ಷವಾದರೂ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ, ಮನೆಗಳನ್ನು ನಿರ್ಮಿಸಿದ್ದರೂ ಹಣ ಬಿಡುಗಡೆಯಾಗಿಲ್ಲ, 3 ದಿನಕ್ಕೊಮ್ಮೆ ನೀರು ಬರ್ತವೆ ಅಂತ ಕೊಪ್ಪಳ ತಾಲೂಕಿನ ಗುಡಿಗೇರಿ ಜನ ಕಿಡಿಕಾರಿದ್ರು. ಬಿಜೆಪಿ ಹಿರಿಯ ಶಾಸಕ ಎಸ್ಎ ರವೀಂದ್ರನಾಥ್ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ. ಅನಾರೋಗ್ಯದ ಕಾರಣಕ್ಕೆ ನಾನು ದಾವಣಗೆರೆ ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿಲ್ಲ ಎಂದು ನ್ಯೂಸ್ 18ಗೆ ತಿಳಿಸಿದ್ದಾರೆ. ಸಂಸದ ಸಿದ್ದೇಶ್ವರ್ ಮಗ ಅನಿತ್ ಕುಮಾರ್ಗೆ ಟಿಕೆಟ್ ಎನ್ನಲಾಗಿದೆ. ನನಗೆ ಸ್ಪರ್ಧೆ ಮಾಡಲ್ಲ, ನನ್ನ ಆರೋಗ್ಯ ಸ್ಥಿತಿ ಸರಿಯಿಲ್ಲ ಅಂತ. ಜೆಡಿಎಸ್ ಪಕ್ಷ ನಿಮ್ಮನ್ನ ಶಾಸಕರನ್ನಾಗಿ ಮಾಡಿತ್ತು, ನೀವು ಎಚ್ಡಿಕೆ ದೇವೇಗೌಡರಿಗೆ ಮೋಸ ಮಾಡಿದ್ರಿ ಎಂದು ನಾರಾಯಣಗೌಡ ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ವಾಗ್ದಾಳಿ ನಡೆಸಿದ್ದಾರೆ. ನೀವು ಪಕ್ಷ ಬಿಟ್ಟಿದ್ದು ಯಾಕೆಂದು ಜನರಿಗೆ ಗೊತ್ತು. ಜೆಡಿಎಸ್ ಬಗ್ಗೆ ಮಾತನಾಡುವ ನೈತಿಕ ಹಕ್ಕು ನಿಮಗಿಲ್ಲ. ಈ ಚುನಾವಣೆಯಲ್ಲಿ ಜನ ನಿಮಗೆ ತಕ್ಕ ಶಾಸ್ತಿ ಮಾಡಲಿದ್ದಾರೆಂದು ಕಿಡಿಕಾರಿದ್ರು. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮಾಟ ಮಂತ್ರ ಮಾಡಲಾಗಿದೆ. ಕಾಂಗ್ರೆಸ್ ಕಚೇರಿ ಬಳಿ ಮಂತ್ರಿಸಿದ ಅಕ್ಕಿ, ಕುಂಕುಮ, ನಿಂಬೆಹಣ್ಣು, ಒಡೆದ ಮೊಟ್ಟೆ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿವೆ. ಟಿಕೆಟ್ ಆಸೆಗೆ ಕಾಂಗ್ರೆಸ್ಸಿಗರೇ ಮಾಟ ಮಾಡಿಸಿದ್ರಾ ಎಂಬ ಪ್ರಶ್ನೆ ಮೂಡಿದೆ. ಒಳ ಮೀಸಲಾತಿ ಶಿಫಾರಸು ಹಿನ್ನೆಲೆ ಕೊಪ್ಪಳದ ವೆಂಕಟಾಪುರ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಚುನಾವಣಾಧಿಕಾರಿ ಚಿದಾನಂದ ಕುರಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಮನವೊಲಿಕೆಗೆ ಯತ್ನಿಸಿದ್ರು. ನಾಳೆ ಬಂಜಾರ ಸಮಾಜದ ಮುಖಂಡರ ಸಭೆ ನಡೆಯಲಿದೆ. ಚಿಕ್ಕೋಡಿಯಲ್ಲಿ ನಡೆದ ಕೆಆರ್ಪಿ ಪಕ್ಷದ ಸಮಾವೇಶದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ. ಸಮಾವೇಶದಲ್ಲಿ ಮಹಿಳಾ ಮತದಾರರಿಗೆ ಆಮಿಷ ಒಡ್ಡಿದ್ದಾರೆ. ನನ್ನ ಪಕ್ಷದ ಸರ್ಕಾರ ಬರಲಿ ಬರದೇ ಇರಲಿ 5 ಕೋಟಿ ವೆಚ್ಚದಲ್ಲಿ ಹೊಲಿಗೆ ಯಂತ್ರದ ಟ್ರೈನಿಂಗ್ ಸೆಂಟರ್ ಪ್ರಾರಂಭಿಸುತ್ತೇನೆ, ಭರವಸೆ ಈಡೇರಿಸದಿದ್ರೆ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ಎಂದಿದ್ದಾರೆ. ಯಾದಗಿರಿಯ ಹುಣಸಗಿ ತಾಲೂಕಿನ 3 ಕಡೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಮದ್ಯ ಜಪ್ತಿ ಮಾಡಿದ್ದಾರೆ. 72 ಲೀಟರ್ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದಾಗ ದಾಳಿ ನಡೆಸಿ 2 ಕಾರ್ ಸೇರಿದಂತೆ 3 ಬಂಧಿಸಿದ್ದಾರೆ. ಇತ್ತ ತಳ್ಳಳ್ಳಿ ಬಿ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ 4 ಲಕ್ಷವನ್ನ ಪೊಲೀಸರು ಹಣ ಜಪ್ತಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.